ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇವ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಜಲದಾ ಯಕ್ಷಿಣಿ ಸಿದ್ಧಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ. ಜಲದಾ ಯಕ್ಷಿಣಿ ಸಿದ್ಧಿ ಅಂತ ಹೇಳಿದ್ರೆ, ನಮ್ಮ ಒಂದು ಜೀವನದಲ್ಲಿ ಈ ಯಕ್ಷಿಣಿ ಆರೋಗ್ಯವನ್ನು ಕೊಡುವಂತಹ ಯಕ್ಷಿಣಿ, ಐಶ್ವರ್ಯವನ್ನು ಕೊಡುವಂತಹ ಯಕ್ಷಿಣಿ, ಎಲ್ಲ ಒಂದು ಕೆಲಸಗಳಲ್ಲೂ ಕೂಡ ನಮಗೆ ಅಭಿವೃದ್ಧಿ ಯಶಸ್ಸನ್ನು ಕೊಡುವಂತಹ ಯಕ್ಷಿಣಿ. ಯಕ್ಷಿಣಿಯರೇ ಬಹಳ ಅದ್ಭುತ. ಯಕ್ಷಿಣಿ ಲೋಕಮ್ಮತರಹ ಅಂತ ಹೇಳ್ತೀವಿ. ಇಡೀ ಬ್ರಹ್ಮಾಂಡದಲ್ಲೇ ಯಕ್ಷಿಣಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಅದರಲ್ಲಿ ಈ ಜಲದ ಯಕ್ಷಿಣಿ ನಮ್ಮ ಜೀವನದಲ್ಲಿ ಒಂದಷ್ಟು ಅನುಕೂಲ, ಅಭಿವೃದ್ಧಿ ಮತ್ತು ನಮ್ಮ ಒಂದು ಆರೋಗ್ಯವನ್ನು ಒಳ್ಳೇದು ಮಾಡೋದಲ್ಲದೆ ನಮಗೆ ದೀರ್ಘಾಯುಸ್ಸನ್ನು ಕೊಡುವಂಥ ಯಕ್ಷಿಣಿ ಆಗಿರ್ತಾರೆ. ಈ ಯಕ್ಷಿಣಿ ಸಿದ್ಧಿಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ವಿಚಾರ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ತಂತ್ರಸಾರ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂಥ ಜಲದಾ ಯಕ್ಷಿಣಿಯನ್ನು ಯಾವ ಥರ ಸಿದ್ಧಿ ಮಾಡ್ಕೊಳ್ಳೋದು ಅಂತಕ್ಕಂಥ ವಿಚಾರ. ಈ ಯಕ್ಷಿಣಿಯ ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ಸಮುದ್ರ, ನದಿ ಇರುವಂತಹ ಪ್ರದೇಶ, ನೀರಿರುವಂತಹ ಪ್ರದೇಶದಲ್ಲಿ ಅಥವಾ ನೀರು ನಮ್ಮ ಸುತ್ತಮುತ್ತಲು ಇಟ್ಕೊಂಡು ಈ ಜಲದಾ ಯಕ್ಷಿಣಿ ಸಿದ್ಧಿಗೆ ಕೂತ್ಕೋಬೋದು. ಜಲದಾ ಯಕ್ಷಿಣಿ ಸಿದ್ಧಿಯನ್ನು ನಾವು ಸಂಜೆಯ ಸಮಯದಲ್ಲಿ, ಸಾಯಂಕಾಲ ಸೂರ್ಯಾಸ್ತಮನ ಆದಮೇಲೆ ವಿಶೇಷವಾಗಿ ದಕ್ಷಿಣ ದಿಕ್ಕಿನಲ್ಲಿ ಕೂತ್ಕೊಂಡು ಜಲದಾ ಯಕ್ಷಿಣಿ ಸಿದ್ಧಿಯನ್ನು ಮಾಡೋಕ್ಕೆ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು, ನಮಗೆ ಬೇಕಾಗಿರ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ನೀರು. ಒಂದು ಚಂಬು ನೀರನ್ನು ಇಟ್ಕೊಳ್ಳೋದು. ನೀರನ್ನು ಇಟ್ಕೊಂಡು 48 ದಿನಗಳ ಕಾಲ ಈ ಒಂದು ಸಿದ್ಧಿಯನ್ನು ಮಾಡ್ಕೊಳ್ಳೋದು. ಈ ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ವಿಶೇಷವಾಗಿ ಜಲದಾ ಯಕ್ಷಿಣಿ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಈ ಜಲದಾ ಯಕ್ಷಿಣಿ ನೀರಿನ ಒಳಗಡೆ ಇರುವಂತಹ ವಿಶೇಷವಾಗಿರ್ತಕ್ಕಂಥ ಅದ್ಭುತ ದೇವಿ. ಜನಗಳಿಗೆ ಒಂದು ಅನುಗ್ರಹವನ್ನು ಮಾಡುವಂತಹ, ಯಾರ ಕಣ್ಣಿಗೂ ಕಾಣಿಸದೇ ಇರತಕ್ಕಂಥ ದೇವಿ. ನಾವೇನಾದರೂ ಈ ಸಿದ್ಧಿ ಸಾಧನೆ ಮಾಡಬೇಕಾದ್ರೆ ಏನಾದರೂ ಅಪ್ಪಿ ಏನಾದರೂ ನಾವು ಅಪಚಾರ ಮಾಡಿದ್ರೆ ಕೂಡಲೇ ಈ ಒಂದು ಸಿದ್ಧಿ ಅಂತಕ್ಕಂಥದ್ದು ನಮಗೆ ನಾಶವಾಗಿಬಿಡುತ್ತೆ. ಅತೀ ವೇಗದಲ್ಲಿ ಕೊಡುವಂತಹ ವರವನ್ನು ಕೊಡುವಂಥ ದೇವಿನೂ ಇವಳಾಗಿರ್ತಾಳೆ. ಮತ್ತು ಈ ಥರ ತಪ್ಪು ಮಾಡಿದಾಗ ಅದನ್ನು ತೊಂದರೆಯನ್ನು ಮಾಡುವಂತಹದ್ದು ಇವಳ ಕೈಯಲ್ಲಿ ಇರುತ್ತೆ. ಹಾಗಾಗಿ ಯಕ್ಷಿಣಿಯ ವಿಚಾರದಲ್ಲಿ ಬಹಳ ಹುಷಾರಾಗಿರ್ಬೇಕು ನಾವು. ನಾನು ಹೇಳಿದಾಗೆ ಯಕ್ಷಿಣಿಯಲ್ಲಿ ABC ಇದೆ. ಅತೀ ಉಗ್ರವಾಗಿರ್ತಕ್ಕಂಥ ಯಕ್ಷಿಣಿ, ಶಾಂತವಾಗಿರ್ತಕ್ಕಂಥ ಯಕ್ಷಿಣಿ ಮತ್ತು ಮಧ್ಯಮ ಸ್ಥಿತಿಯಲ್ಲಿರ್ತಕ್ಕಂಥ ಯಕ್ಷಿಣಿ. ಈ ಯಕ್ಷಿಣಿಯರ ಸಾಲಿನಲ್ಲಿ ಮಧ್ಯಮವಾಗಿರ್ತಕ್ಕಂಥ ಯಕ್ಷಿಣಿ ಬಂದು ಜಲದಾ ಯಕ್ಷಿಣಿ. ಒಬ್ಬ ವ್ಯಕ್ತಿ ಹೊಸ್ದಾಗಿ ಬರ್ತಾನೆ ಒಂದು ಊರಿಗೆ. ಯಾಕೆ ಬರ್ತಾನಂದರೆ ಆ ಊರಿನಲ್ಲಿ ಏನೋ ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಇರುತ್ತೆ. ಆ ಗ್ರಂಥವನ್ನು ಹುಡುಕಿಕೊಂಡು ಬರ್ತಾನೆ. ಆ ಗ್ರಂಥ ಅಂತಕ್ಕಂಥದ್ದು ಅವನಿಗೆ ಸಿಗುತ್ತೆ. ಆ ಗ್ರಂಥದಲ್ಲಿ ಜಲದಾ ಯಕ್ಷಿಣಿ ತಂತ್ರ ಅಂಥೇಳಿ ಒಂದು ಬರೆದಿರುತ್ತೆ. ಇವನಿಗೆ ಅತೀ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದರಲ್ಲಿ ಸಿಗುತ್ತೆ. ಯಾಕಂದರೆ ಇವ್ರ ತಾಯಿಗೆ ಬಹಳ ತೊಂದರೆ ಇರುತ್ತೆ, ಕಾಯಿಲೆ ಇರುತ್ತೆ. ಮಗನೇ ನಂಗೆ ಸ್ವಲ್ಪ ಅನುಕೂಲ ಮಾಡಿಕೊಡು ಅಂತ ಹೇಳ್ತಾ ಇರ್ತಾಳೆ ಆ ತಾಯಿ. ಎಷ್ಟೇ ಒಂದು ವೈದ್ಯರ ಹತ್ರ ತೋರಿಸಿದ್ರು ಏನೂ ಅನುಕೂಲ ಆಗಿರಲ್ಲ. ತಾಯಿಗೋಸ್ಕರ ಇವನೇನು ಮಾಡ್ತಾನಂದರೆ ಆ ಒಂದು ಗ್ರಂಥದಲ್ಲಿ ಏನಿದೆಯೋ ಆ ವಿಚಾರದ ಪ್ರಕಾರ ಹೋಗಿ ನದಿ ತೀರದಲ್ಲಿ ಕೂತ್ಕೊಂಡು ಯಕ್ಷಿಣಿ ಜಪವನ್ನು ಮಾಡ್ತಾನೆ. ಆವಾಗ ಆ ದೇವಿ ನೀರಿಂದ ಬಂದು ಆತನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ನೀರಿನ ಒಂದು ಚಂಬನ್ನು ಕೊಡ್ತಾಳೆ. ಆ ನೀರಿನ ಚಂಬು ಅವನು ತಗೊಂಡು
ದೇವಿಗೆ ನಮಸ್ಕರಿಸಿ ಆ ದೇವಿ ಹೇಳಿರ್ತಕ್ಕಂಥ ಮಾತನ್ನೆಲ್ಲ ಕೇಳಿಕೊಂಡು ಮನೆಗೆ ಹೋಗಿ ತನ್ನ ತಾಯಿಯ ಮೇಲೆ ಆ ನೀರನ್ನು ಸಿಂಪಡಿಸಿ ಆ ನೀರನ್ನು ಕುಡಿಸಿದ ತಕ್ಷಣ ಅವಳಿಗೆ ಆ ಒಂದು ಕಾಯಿಲೆ ಅಂತಕ್ಕಂಥದ್ದು ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗಿಬಿಡುತ್ತೆ. ಅಷ್ಟು ಶಕ್ತಿ ಇರುವಂತಹ ದೇವಿ. ಈ ಜಲದಾಯಕ್ಷಿಣಿಯ ಕಥೆಗಳು ಬಹಳಷ್ಟು ಇದೆ. ಅತಿ ಪುರಾತನವಾಗಿರ್ತಕ್ಕಂಥ ಗುಪ್ತ ವಿದ್ಯೆಯಲ್ಲಿ ಜಲದಾಯಕ್ಷಿಣಿ ಸಿದ್ಧಿಯು ಕೂಡ ಒಂದು. ಇನ್ನು ಈ ಜಲದಾಯಕ್ಷಿಣಿಯ ಸಿದ್ಧಿಯ ಒಂದು ರಹಸ್ಯ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು ಸಂಪೂರ್ಣವಾಗಿ ಅಂದರೆ, ಮತ್ತು ಈ ಒಂದು ಯಕ್ಷಿಣಿ ಸಿದ್ಧಿಯನ್ನು ತಗೋಬೇಕು ಅಂತ ಹೇಳಿದ್ರೆ ಸಂಪರ್ಕ ಮಾಡಿ ಬನ್ನಿ. ಮತ್ತು ಈ ಒಂದು ಯಕ್ಷಿಣಿಯ ಸಿದ್ಧಿಯ ಬಗ್ಗೆ ತಿಳ್ಕೊಂಡು ನೀವು ಕೂಡ ಈ ಒಂದು ಯಕ್ಷಿಣಿಯ ಒಂದು ಅವಶ್ಯಕತೆ ನಿಮಗಿದೆ ಅಂದರೆ ಸಾಧನೆಗೆ ಕೂತ್ಕೊಂಡು ಸಾಧನೆಯನ್ನು ಮಾಡಿಕೊಳ್ಳಿ. ನಮಸ್ಕಾರ.